ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕನ್ನು ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನು ಅಪ್ಲೋಡ್ ಮಾಡಿದ್ರು, ಫಾರ್ವರ್ಡ್ ಮಾಡಿದ್ರು. ಅದಕ್ಕೆ ಯಾಕೆ ಫಾರ್ವರ್ಡ್ ಮಾಡಿದೆ ಅಂತೇಳಿ ಅದೆಲ್ಲ ದಾಖಲೆ ಇದೆ, ಅದೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆ ಇದೆ. ಅವರು ಡೆತ್ ನೋಟಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅವರು ಬೇಕಾದ್ರೆ ಚೆಕ್ ಮಾಡಿ ನಂದು ಅಂತ. ಅದಾದಮೇಲೆ ಅಲ್ಲಿ MLA ಕೂಡ ಮಾತಾಡಿ ನೀನು ಇನ್ಯಾಲೆ ಏನಿದ್ರು ನನ್ನ ಹತ್ರ ಮಾತಾಡು ಅಂತ ಧಮಕಿ ಹಾಕಿರೋದು ಇವೆಲ್ಲನೂ ನಾವು ನೋಡಿದ್ದೀರಿ. ಇದಾದಮೇಲೂ ಕೂಡ ಅವ್ರು ಹೋಗಿ ಕೋರ್ಟಲ್ಲಿ ಬೇಲ್ ತೊಗೊಂಡಿದ್ದಾರೆ, ಹೈಕೋರ್ಟಲ್ಲಿ ಬೇಲ್ ತೊಗೊಂಡಿದ್ದಾರೆ. ಅದಾದಮೇಲೆ ಅವರ ಅಣ್ಣ ನಮಗೆ ಫೋನ್ ಮಾಡಿದ್ದು, ಅವ್ರು ಬಂದು ಬೆಂಗಳೂರಲ್ಲಿದ್ದರೂ ಬೆಂಗಳೂರು ಮನೆಗೂ ಪೊಲೀಸವ್ರು ಬರ್ತಾಯಿದ್ರು. ಇನ್ಸಿಡೆಂಟ್ ಆಗಿರೋದು ಕೊಡಗು, ಅಲ್ಲಿ ಅದಕ್ಕೆ ಹೈಕೋರ್ಟಲ್ಲಿ ಬೇಲ್ ತೊಗೊಂಡು ಅವರು ಬಂದ ಮೇಲೂ ಕೂಡ ಬೆಂಗಳೂರಲ್ಲೂ ಬಂದರು ಪೊಲೀಸರು ಇಲ್ಲಿಗೂ ಬಂದು ಟಾರ್ಚರ್ ಕೊಡ್ತಾಯಿದ್ರು. ಅಂದರೆ ಈ ಪೊಲೀಸರ ಟಾರ್ಚರಿಂದ ಈಗ ನೋಡ್ತಾ ಇದ್ದರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ.